Hi friends, welcome to my channel. ಇವತ್ತು ನಾವು ಆರ್ ಪ್ರೋಗ್ರಾಮ್ ಬಗ್ಗೆ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇಂಟ್ರೊಡಕ್ಷನ್ಸ್ ಬಗ್ಗೆ ನಾನು ಹೇಳಿದ್ದೆ. ಸೊ ಯಾರು ಇನ್ವೆನ್ಷನ್ ಮಾಡಿದ್ದು ಹೇಗೆ ಅದರಲ್ಲೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾವು ಆರ್ ಲ್ಯಾಂಗ್ವೇಜ್ ಅಂದ್ರೆ ಆರ್ ಮತ್ತೆ ಪೈಥಾನ್ ಪ್ರೋಗ್ರಾಮಿಗೆ ಏನ್ ಡಿಫ್ರೆನ್ಸ್ ಇದಾವೆ, ಆಲ್ರೆಡಿ ಪೈಥಾನ್ ಎಕ್ಸಿಸ್ಟ್ ಇದೆ ಅಂತಂದ್ರೆ ನಾವು ಆರ್ ಪ್ರೋಗ್ರಾಮಿಂಗ್ ಯಾಕೆ ಕಲಿಬೇಕು, why should we go for R language? Already we have Python language now, so why should we select? Let us compare the R language and as well as the Python programming language. Let us start here. So here R versus Python. Here R programming language, it is used for machine learning algorithm and a linear regression, time series, a statistical inference. So as for the Python programming language, it is widely used for general purpose high level programming language. So statically we can't use in terms of the Python language, but we can use in machine learning. But it is a general purpose high level language, programming language we need to say in terms of the Python. It was created by a Ludwig Ransome in 1991, further developed by the Python Software Foundation. So as I said, it was designed by the Roos and as well as Robert Gentleman in 1993 as per the R programming language. R is an I hope you listening here. Okay. So R is an open source programming language and it is widely used as a statistical software and as well as a data analysis tool. So R language ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ ಜನರಲಿ ನಾವು ಇದನ್ನ ಅನಲೈಸಿಂಗ್ ಟೂಲ್, ಸ್ಟ್ಯಾಟಿಸ್ಟಿಕಲ್ ಸಾಫ್ಟ್ವೇರ್ ಅಂತಾನೆ ಹೇಳ್ತೀವಿ, ಡಾಟಾ ಅನಲೈಸ್ ಮಾಡ್ಲಿಕ್ಕೆ ಟೂಲ್ ನ ಇದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಪೈಥಾನ್ ಆ ರೀತಿ ಇರೋದಿಲ್ಲ. It was designed with an emphasizing on code readability and it was syntax allows programmer to express their concepts in the favor lines of code. ಅಂದ್ರೆ ಒಂದು ಪೈಥಾನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ರೀಡಬಿಲಿಟಿ, ಒಂದು ಸಿಂಟ್ಯಾಕ್ಸ್ ಒಂದು ಅಲೋ ಮಾಡುತ್ತೆ ಪ್ರೋಗ್ರಾಮ್ ಅನ್ನ, ಒಂದು ಏನಿದೆ ಅವ್ನು ಏನ್ ಮಾಡ್ಬೇಕು ಅಂತ ಅದನ್ನ ಕೆಲವೊಂದು ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಿ ಒಂದು ಕೋಡ್ ಇಂಪ್ಲಿಮೆಂಟೇಷನ್ ಮಾಡಿ ಒಂದು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಬಟ್ ಇದರಲ್ಲಿ ಆ ರೀತಿ ಇರೋದಿಲ್ಲ ಆರ್ ಪ್ರೋಗ್ರಾಮಿಂಗ್ ಅಲ್ಲಿ. ಓಕೆ, ಸೊ ಆಸ್ ವಿ ನೋ ದಟ್ ಆರ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಸ್ಟಾಲ್ ಮಾಡಬಹುದು, ಪೈಥಾನ್ ಕೂಡ ಇನ್ಸ್ಟಾಲೇಷನ್ ಮಾಡಬಹುದು. ಓಕೆ, ಸೊ ವೆನ್ ಯು ಕಂಪೇರ್ ವಿತ್ ದ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟು ಪೈಥಾನ್ ಅಂತಂದಾಗ ಇಟ್ ಈಸ್ ಆರ್ ಪ್ರೋಗ್ರಾಮಿಂಗ್ ಅನ್ನೋದು ಜನರಲ್ ಪರ್ಪಸ್ ಹೈಯರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ, ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈಸ್ ಅ ಲೇಟೆಸ್ಟ್ ಕಟಿಂಗ್ ಎಡ್ಜ್ ಟೂಲ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಡಿಫ್ರೆನ್ಸ್ ಏನಿದೆ ಅನ್ನೋದನ್ನ ನೋಡೋಣ. ಫೀಚರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂತ ಹೋಗೋಣ ಒನ್ ಬೈ ಒನ್. ಫೀಚರ್ಸ್ ಬಂದಾಗ ಆರ್ ಮತ್ತೆ ಪೈಥಾನ್ ಪ್ರೋಗ್ರಾಮ್ ಬಂದಾಗ ಇಂಟ್ರೊಡಕ್ಷನ್ ಅಂತ ಬಂದಾಗ ಆಸ್ ಐ ಸೆಡ್ ಯು, ಆರ್ ಇಸ್ ಅ ಸ್ಟ್ಯಾಟಿಸ್ಟಿಕಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇನ್ಕ್ಲೂಡ್ಸ್ ಸ್ಟ್ಯಾಟಿಸ್ಟಿಕಲ್ ಕಂಪ್ಯೂಟಿಂಗ್ ಅಂಡ್ ಆಸ್ ವೆಲ್ as ಗ್ರಾಫಿಕ್ಸ್. ಸೊ ಚಾರ್ಟ್ಸ್ ಅಂತದನ್ನೆಲ್ಲ, ಬಾರ್ ಚಾರ್ಟ್, ಪೈ ಚಾರ್ಟ್ ಅಂತದನ್ನೆಲ್ಲ ನಾವು ಆರ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಮಾಡಬಹುದು. ಪೈಥಾನ್ ಅಂತ ಬಂದಾಗ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫಾರ್ ಡಾಟಾ ಅನಾಲಿಸಿಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್ ಬಗ್ಗೆ ನಾವು ಮಾತಾಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಫೀಚರ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟ್ಸ್ ಅಂತಂದ್ರೆ ಸ್ಟ್ಯಾಟಿಕಲ್ ಅನಾಲಿಸಿಸ್ ಮತ್ತೆ ರೆಪ್ರೆಸೆಂಟೇಷನ್ಸ್ ಬಹಳಷ್ಟು ಅವೈಲೇಬಲ್ ಇದೆ ಫೀಚರ್ಸ್. ಬಟ್ ಪೈಥಾನ್ ಅಲ್ಲಿ ಏನಿದೆ, ಇಟ್ ಈಸ್ ವಾಸ್ ಡೆವಲಪ್ಡ್ ಬೈ GUI ಅಪ್ಲಿಕೇಶನ್ ಅಂಡ್ ವೆಬ್ ಅಪ್ಲಿಕೇಶನ್ಸ್ ಆಸ್ ವೆಲ್ ಆಸ್ ವಿತ್ ಎಂಬೆಡೆಡ್ ಸಿಸ್ಟಮ್ಸ್ ಅಲ್ಲಿ ನಾವು ಆಬ್ಜೆಕ್ಟ್ ನ ಯೂಸ್ ಮಾಡಬಹುದು. ಸೊ ಅದೇ ರೀತಿಯಲ್ಲಿ ಹಿಯರ್ ವರ್ಕಬಿಲಿಟಿ ಅಂತ ಬಂದಾಗ ಏನಾಗುತ್ತೆ, ಹಿಯರ್ so workability, it has a many easy to use package from performing tasks. It can easily perform matrix computation as well as optimization. ಅಂದ್ರೆ ನಮಗೆ ಪೈಥಾನ್ ಅಲ್ಲಿ ಇರ್ತಕ್ಕಂಥದ್ದು ಕಂಪ್ಯೂಟೇಷನ್ ಮತ್ತೆ ಆಪ್ಟಿಮೈಸೇಷನ್ಸ್ ಅದಲ್ಲದೆ ನಮಗೆ ಇಲ್ಲಿ ವರ್ಕಬಿಲಿಟಿ ಅಲ್ಲಿ ಪ್ಯಾಕೇಜಸ್ ನಾವು ಆರ್ ಪ್ರೋಗ್ರಾಮ್ ಅಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ಫೀಚರ್ಸ್ ಅಂತ ಬಂದಾಗ ಇಂಟಿಗ್ರಿಟಿ ಡೆವಲಪ್ಮೆಂಟ್ IDE ಅಂತ ನಾವು ಹೇಳ್ತೀವಿ, ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರನ್ಮೆಂಟ್. ಇದರಲ್ಲಿ ವೇರಿಯಸ್ ಪಾಪ್ಯುಲರ್ ಆರ್ ಐಡಿ ಅವೈಲೇಬಲ್ ಇದಾವೆ. ಆರ್ ಸ್ಟುಡಿಯೋ ಆದ್ರೂ ಯೂಸ್ ಮಾಡ್ಕೋಬಹುದು, RK ವಾರ್ಡ್ ಯೂಸ್ ಮಾಡಬಹುದು, ಅಥವಾ ಆರ್ ಕಮಾಂಡರ್ ಆದ್ರೂ ಯೂಸ್ ಮಾಡಿ. ಅಂದ್ರೆ ನಮಗೆ
ಒಂದೇ ಐಡಿ ಯೂಸ್ ಮಾಡ್ಕೊಂಡು ಮಾಡ್ಬೇಕು ಅಂತದ್ದು ಏನಿಲ್ಲ. ಇದರಲ್ಲಿ ನಮಗೆ ಬಹಳಷ್ಟು ಐಡಿ ಅವೈಲೇಬಲ್ ಇದಾವೆ ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಜನರಲ್ ಆಗಿ ನಾವು ಇಲ್ಲಿ ಮಾಡ್ಬೇಕಾಗಿದ್ದು ಆರ್ ಸ್ಟುಡಿಯೋನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡ್ತಾ ಇದೀವಿ. ಅದಲ್ಲದೆ ನಿಮಗೆ ಆರ್ ಪ್ರೋಗ್ರಾಮ್ ಬೇಕಿಲ್ಲ ಅಂದ್ರೆ ಆರ್ ಕೆ ವಾರ್ಡ್ ಬರುತ್ತೆ, ಇನ್ನೊಂದು ಆರ್ ಕಮಾಂಡರ್ ಬರುತ್ತೆ, ಅದರಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬಹುದು. ಅದೇ ರೀತಿಯಲ್ಲಿ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಬಂದಾಗ ಐಡಿ ನಮಗೆ ಸ್ಪೈಡರ್ ಇದೆ, ಎಕ್ಲಿಪ್ಸ್ ಇದಾವೆ, ಪೈಡಿವ್ ಇದೆ, ಆಟೋಮ್ ಇದೆ, ಬಹಳಷ್ಟು ನಮಗೆ ಐಡಿ ಅವೈಲೇಬಲ್. ಅದರಲ್ಲಿ ಕೂಡ ನಾವು ಪೈಥಾನ್ ಪ್ರೋಗ್ರಾಮ್ಸ್ ನ ನಾವು ರನ್ ಮಾಡಬಹುದು. ಲೈಬ್ರರೀಸ್ ಮತ್ತೆ ಪ್ಯಾಕೇಜಸ್ ಅಂತ ಬಂದಾಗ ನಾವು ದೇರ್ ಆರ್ ಮೆನಿ ಪ್ಯಾಕೇಜಸ್ ಲೈಬ್ರರೀಸ್ ಲೈಕ್ ggplot2 ಅಂಡ್ ಕ್ಯಾರೆಟ್ ಅಂತ ಇದೆ. ಬಟ್ ಅದೇ ರೀತಿಯಲ್ಲಿ ಎಸೆನ್ಷಿಯಲ್ ಪ್ಯಾಕೇಜಸ್ ಅಂಡ್ ಲೈಬ್ರರೀಸ್ ಅಂತ ಬಂದಾಗ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಪಾಂಡಾಸ್ ಇದಾವೆ, ನಂಪೈ ಅಂತ ಬರುತ್ತೆ, ಸ್ಕಿಪಿ ಎಕ್ಸೆಟ್ರಾ, ಇವು ಕೂಡ ನಮಗೆ ಲೈಬ್ರರೀಸ್ ಅವೈಲೇಬಲ್ ಇದಾವೆ. ಲಾಸ್ಟ್ಲಿ ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಕಾಂಪ್ಲೆಕ್ಸ್ ಡಾಟಾ ಅನಾಲಿಸಿಸ್ ಇನ್ ಡಾಟಾ ಸೈನ್ಸ್ ಅಲ್ಲಿ ನಾವು ಆರ್ ಪ್ರೋಗ್ರಾಮಿಂಗ್ ಬಹಳಷ್ಟು ಯೂಸ್ ಮಾಡ್ತೀವಿ. ಬಟ್ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ ಏನಾಗುತ್ತೆ, ಇಟ್ ಟೇಕ್ಸ್ ಮೋರ್ ಸ್ಟ್ರೀಮ್ ಲೈನ್ಡ್ ಅಪ್ರೋಚ್ ಫಾರ್ ಡಾಟಾ ಸೈನ್ಸ್ ಪ್ರಾಜೆಕ್ಟ್ಸ್. ಓಕೆ, ನೆಕ್ಸ್ಟ್ ಡಾಟಾ ಕಲೆಕ್ಷನ್ಸ್ ಅಂತ ಬರುತ್ತೆ, ಡಾಟಾ ಎಕ್ಸ್ಪ್ಲೋರೇಷನ್ಸ್, ಡಾಟಾ ಮಾಡಲಿಂಗ್, ಡಾಟಾ ವಿಜುವಲೈಸೇಷನ್ಸ್. ಡಾಟಾ ಕಲೆಕ್ಷನ್ಸ್ ಅಂತ ಬಂದಾಗ ನಾವು ಎಕ್ಸೆಲ್ ಶೀಟ್ ಅಲ್ಲಿ ಯೂಸ್ ಮಾಡ್ತೀವಿ ಆರ್ ಪ್ರೋಗ್ರಾಮಿಂಗ್, CSV ಇದೆ, ಟೆಕ್ಸ್ಟ್ ಬೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಬಟ್ ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಏನಾಗುತ್ತೆ, ಡಾಟಾ ಕಲೆಕ್ಷನ್ ಪರ್ಪಸ್ ನಾವು SQL ಟೇಬಲ್ಸ್ ನ ಯೂಸ್ ಮಾಡ್ಕೊಳ್ತೀವಿ. ಬಟ್ ಆರ್ ಪ್ರೋಗ್ರಾಮಿಂಗ್ ಆ ತರ ಅಲ್ಲ, ಇಲ್ಲಿ ಎಕ್ಸೆಲ್ ಬರುತ್ತೆ, CSV ಶೀಟ್ ಅಲ್ಲಿ ಯೂಸ್ ಮಾಡಬಹುದು ಅಥವಾ ಟೆಕ್ಸ್ಟ್ ಫೈಲ್ ಆದ್ರೂ ಯೂಸ್ ಮಾಡಬಹುದು. ಬಟ್ ಪೈಥಾನ್ ಅಲ್ಲಿ SQL ಟೇಬಲ್ಸ್ ನ ಯೂಸ್ ಮಾಡ್ಕೊಳಕ್ಕೆ ಅವಕಾಶ ಇದೆ. ಡಾಟಾ ಎಕ್ಸ್ಪ್ಲೋರೇಷನ್ಸ್ ಅಂತ ಬಂದಾಗ ಇಟ್ ಆಪ್ಟಿಮೈಸ್ಡ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಫಾರ್ ಲಾರ್ಜ್ ಡಾಟಾ ಸೆಟ್. ಬಟ್ ಇಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಡಾಟಾ ವಿತ್ ಪಾಂಡಾಸ್. ನೆಕ್ಸ್ಟ್ ಡಾಟಾ ಮಾಡಲಿಂಗ್ ಅಂತ ಬಂದಾಗ ಇಟ್ ಸಪೋರ್ಟ್ಸ್ ಸ್ಟೇಟ್ ವರ್ಸಸ್ ಅಂಡ್ ಇಟ್ ಬಿಕೇಮ್ ಈಸಿ ಟು ಇಂಪೋರ್ಟ್ ಅಂಡ್ ಮ್ಯಾನಿಪುಲೇಟ್, ವಿಜುವಲೈಸ್ ಅಂಡ್ ರಿಪೋರ್ಟ್ ಆನ್ ಡಾಟಾ. ಅಂದ್ರೆ ಡಾಟಾ ಮಾಡಲಿಂಗ್ ಅಂತ ಬಂದಾಗ ಇಲ್ಲಿ ನಾವು ಇಂಪೋರ್ಟ್ ಮಾಡಬಹುದು, ಎಕ್ಸ್ಪೋರ್ಟ್ ಮಾಡಬಹುದು, ವಿಜುವಲ್ ಮಾಡಬಹುದು, ಮ್ಯಾನಿಪುಲೇಟ್ ಮಾಡಬಹುದು, ರಿಪೋರ್ಟ್ ಜನರೇಟ್ ಮಾಡ್ಕೋಬಹುದು ಇದರಲ್ಲಿ ಆರ್ ಪ್ರೋಗ್ರಾಮಿಂಗ್ ಅಲ್ಲಿ. ಬಟ್ ಪೈಥಾನ್ ಏನಾಗುತ್ತೆ, ಯೂಸಿಂಗ್ ನಂಪೈ ಯೂಸ್ ಮಾಡ್ಕೋಬಹುದು, ಸ್ಕೆಪಿ ಯೂಸ್ ಮಾಡಬಹುದು, ಸ್ಕಿಟ್ ಯೂಸ್ ಮಾಡೋದು, ಲರ್ನ್ ಮಾಡ್ಕೊಡ್ರಿ, ಟ್ರಾನ್ಸ್ಫರ್ ಫ್ಲೋರ್ ಯೂಸ್ ಮಾಡ್ಕೊಡ್ರಿ. ಬಟ್ ಇಟ್ ಈಸ್ ನಾಟ್ ವೆನ್ ಯು ಕಂಪೇರ್ ವಿತ್ ದ ಬೆಟರ್ ವಿತ್ ಆರ್ ಪ್ರೋಗ್ರಾಮಿಂಗ್. ಓಕೆ, ಡಾಟಾ ವಿಜುವಲೈಸೇಷನ್ಸ್ ಅಂತ ಬಂದಾಗ ನಮಗೆ ggplot2 ಇದೆ, ggplot ಟೂಲ್ಸ್ ಅವೈಲೇಬಲ್ ಇದಾವೆ. ನಾವು ಸ್ಕ್ಯಾಟರ್ ಪ್ಲಾಟ್ಸ್ ಹಾಕೊಂಡು ನಾವು ಆರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು. ಸೊ ಅದೇ ರೀತಿ ನೀವು ಪೈಥಾನ್ಸ್ ಅಲ್ಲಿ ನೋಡ್ಬೇಕು ಅಂದ್ರೆ ನಾವು ಮೆಟ್ಪ್ಲಾಟ್ಲಿಬ್ ಅಂತ ಯೂಸ್ ಮಾಡ್ಕೊಂತೀವಿ, ಅಥವಾ ಪಾಂಡಾಸ್ ಯೂಸ್ ಮಾಡ್ಕೊಂತೀವಿ, ಅಥವಾ ಸಿಬಾರ್ನ್ ಆದ್ರೂ ನಾವು ಯೂಸ್ ಮಾಡ್ತೀವಿ ಯಾವ್ದ್ರಲ್ಲಿ, ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಇದು ಬಂತು ನಿಮ್ದು ಆರ್ ಪ್ರೋಗ್ರಾಮಿಂಗ್ ಮತ್ತೆ ಪೈಥಾನ್ ಏನ್ ಡಿಫ್ರೆನ್ಸ್ ಇದೆ, ಅದ್ರ ಫೀಚರ್ಸ್ ಏನಿದೆ ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಇಲ್ಲೊಂದು ಸಿಂಪಲ್ ಬೇಸಿಕ್ ಪ್ರೋಗ್ರಾಮ್ ತಗೊಂಡಿದ್ದೀನಿ. ಈ ಪ್ರೋಗ್ರಾಮ್ ಅಲ್ಲಿ ಪೈಥಾನ್ ಪ್ರೋಗ್ರಾಮ್ ಹೇಗೆ ಬರ್ತಾ ಇದೀವಿ, ಅದೇ ಆರ್ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಬರ್ತಾ ಇದೀವಿ ಅನ್ನೋದನ್ನ ಸ್ವಲ್ಪ ಡಿಫ್ರೆನ್ಸ್. ಇಲ್ಲಿ ಎಡಿಷನ್ ಆಫ್ 2 ನಂಬರ್ಸ್, ಎಡಿಷನ್ ಆಫ್ 2 ನಂಬರ್ಸ್ ಅಂತ ನಾವು ತಗೊಂತಾ ಇದೀವಿ. ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಟು ಆಡ್ 2 ನಂಬರ್ಸ್ ಅಂತ ಬಂದಾಗ num_b1 1 is equal to 8, num_b2 is equal to 4. add 2 ನಂಬರ್ಸ್ ಅಂತ ಬಂದಾಗ sum is equal to num_b1 num_2. ಸೊ ಪ್ರಿಂಟ್ ದ ಸಮ್ ಇಸ್ ಸಮ್ ಅಂತ ಕೊಡ್ತಾ ಇದೀವಿ. ಸೊ ದಿಸ್ ಇಸ್ ಎ ಬೇಸಿಕ್ ಪ್ರೋಗ್ರಾಮ್ ಓವರ್ ಹಿಯರ್. ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಆರ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾ ಇದೀವಿ ನಾವಿಲ್ಲಿ, ಇನ್ ದ ಬಿಹಾಫ್ ಆಫ್ ಯೂಸಿಂಗ್ ಈಕ್ವಲ್ ಸಿಂಬಲ್, ಅದ್ರಲ್ಲಿ ನಾವೇನು ಯೂಸ್ ಮಾಡ್ತೀವಿ, ಲೆಸ್ ದ್ಯಾನ್ ಹೈಫನ್ ಸಿಂಬಲ್, ಇದನ್ನ ಯೂಸ್ ಮಾಡ್ಕೊಳ್ತಾ ಇದೀವಿ. ಸೊ ಈ ಸಿಂಬಲ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ತಾ ಇದೀವಿ, ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಅಡಿಷನ್. ಸೊ ಸಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು num1 num2 ಪ್ಲಸ್ ಪ್ರಿಂಟ್ ಪೇಸ್ಟ್ ದ ಸಮ್ ಈಸ್ ಸಮ್. ಸೊ ಇಟ್ ವಿಲ್ ಪ್ರಿಂಟ್ ದ ರಿಸಲ್ಟ್. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಪ್ರಿಂಟ್ ಅಂತಿದೆ, ಇಲ್ಲಿ ಏನಾಗ್ತಾ ಇದೆ, ಪೇಸ್ಟ್ ಅಂತ ಬರ್ತಾ ಇದೆ. ಸೊ ಇದು ಸ್ವಲ್ಪ ಡಿಫ್ರೆನ್ಸ್ ಇರ್ತಕ್ಕಂಥದ್ದು. ಬಟ್ ಕಾನ್ಸೆಪ್ಟ್ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಲಿಟ್ಲ್ ಬಿಟ್ ನಮ್ಮ ಕೆಲವೊಂದು ಆಪರೇಟರ್ಸ್ ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಆರ್ ಮತ್ತೆ ಪೈಥಾನ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ಬರ್ತಿರೋ ಪ್ರೋಗ್ರಾಮ್ಸ್ ಅಲ್ಲಿ ಮತ್ತೆ ನಾವು ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಲೀಸ್ಟ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ವಿ, ಡಿಕ್ಷನರೀಸ್ ಅಂತ ಎಲ್ಲ ಯೂಸ್ ಮಾಡ್ತಾ ಇದೀವಿ. ಬಟ್ ಇಲ್ಲಿ ನಾವು ಆರ್ ಪ್ರೋಗ್ರಾಮಿಂಗ್ ಅಂತ ಬಂದಾಗ ನಾವಿಲ್ಲಿ ಲೀಸ್ಟ್ ರಿಮೂವ್ ಮಾಡ್ಬಿಟ್ಟು ನಾವು ಎನ್ವಿರಾನ್ಮೆಂಟ್ಸ್ ಅಂತ ಹೇಳಿ ಯೂಸ್ ಮಾಡ್ತಾ ಇದೀವಿ. ಆ ಎನ್ವಿರಾನ್ಮೆಂಟ್ಸ್ ಅಂತ ಏನಿದೆ ಅದು ಹೇಗೆ ಮಾಡಬೇಕು, ಹೇಗೆ ರಿಪ್ಲೇಸ್ ಮಾಡುತ್ತೆ ಲೀಸ್ಟ್ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಶೇರ್ ಮಾಡಿ. ಹಾಗೆ ಫರ್ದರ್ ವಿಡಿಯೋಸ್ನ ನೀವು ಅಪ್ಡೇಟ್ ಆಗಿ ನೋಡ್ಕೋಬೇಕು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದಾಗ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದನ್ನ ನೀವು ನೋಡ್ಕೊಳ್ಳಿಕ್ಕೆ ಈಸಿ ಆಗ್ತಾ ಹೋಗುತ್ತೆ.